ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಈಗ ತುಂಬ ಏನಪ್ಪ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ FLN ಬಗ್ಗೆ. ಈ FLN ಅನ್ನ ಪ್ರೌಢಶಾಲೆಗಳಲ್ಲಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಬೇರೆ ಬೇರೆ ತರಗತಿಗಳಲ್ಲಿ ಹೇಗೆ ಇದನ್ನ ನಾವು ಅನುಷ್ಠಾನ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಮತ್ತೆ ಇದು ಏನಂದ್ರೆ ಕಲಿಕಾ ಫಲಗಳು ಮತ್ತೆ ಅವುಗಳನ್ನ ಅನುಕೂಲಿಸ್ತಕ್ಕಂತಹ ಕಾರ್ಯತಂತ್ರಗಳು ಯಾವುವು, ಚಟುವಟಿಕೆಗಳು ಯಾವುವು, ಮತ್ತೆ ಅವನ್ನ ಯಾವನ್ನ ಜೋಡಿಸ್ಕೊಂಡು ಆ ಚಟುವಟಿಕೆನ ಮಾಡ್ಬೋದು ಅಂತ ಹೇಳಿ ಕಲಿಕಾ ಫಲಗಳನ್ನು ನೋಡ್ಕೊಂಬರೋಣ. ಇದರಲ್ಲಿ ಏನಂದ್ರೆ ಬುನಾದಿ ಸಾಕ್ಷರತೆಯಲ್ಲಿ 9 ಕಲಿಕಾ ಫಲಗಳಿದೆ, ಸಂಖ್ಯಾಜ್ಞಾನದಲ್ಲಿ 8 ಇದೆ. ಮೊದಲು ಇವತ್ತಿನ ಎಪಿಸೋಡ್ ಅಲ್ಲಿ ಬುನಾದಿ ಸಾಕ್ಷರತೆ ಅಂದ್ರೆ ಬೇಸಿಕ್ ಲಿಟ್ರಸಿ, ಕನ್ನಡ ಓದು ಬರಹದ ಬಗ್ಗೆ, ಲ್ಯಾಂಗ್ವೇಜಸ್ ಅನ್ನ ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳಲ್ಲಿ ನಾವು ಸ್ಟ್ರೆಂಥನ್ ಮಾಡಬೇಕು, ಸಾಮರ್ಥ್ಯಾಧಾರಿತ ಕಲಿಕೆಯನ್ನು ಮಕ್ಕಳಲ್ಲಿ ಹೇಗೆ ಮೂಡಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಯಾವ್ಯಾವ ಅಂಶಗಳನ್ನು ಕೊಟ್ಟಿದ್ದಾರೆ, ನಾವು ಏನ್ ಮಾಡಬಹುದು ಅಂತ ಒಂದೆರಡು ನಿಮಿಷ ನೋಡ್ಕೊಂಡು ಬಂದ್ಬೇಡ. ಕಲಿಕಾ ಫಲ ಮೊದಲನೇದಾಗಿ ಒಂದನೇ ಕಲಿಕಾ ಫಲದಲ್ಲಿ ಏನಾಗಿದೆ, ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತ ಇದೆಪ್ಪ. ಈಗ ಏನಂದ್ರೆ ಇದೇನ್ ನಿಮಗೆ ಹೊಸದಲ್ಲ. ಇಲ್ಲಿ ನೋಡಿ, ಕಲಿಕಾ ಫಲ ನಿಮಗೆಲ್ಲ ಗೊತ್ತಿರುವಂತದ್ದೇ, ಸ್ಟ್ರಾಟಜೀಸ್ಗಳು ನಿಮಗೆ ಗೊತ್ತಿರುವಂತದ್ದೇ, ಇಲ್ಲಿ ಸಂಪನ್ಮೂಲಗಳು ನಿಮಗೆ ಗೊತ್ತಿರುವಂತದ್ದೇ. ಬಟ್ ಚಾಲೆಂಜ್ ಏನಿದು ಅಂತ ಹೇಳಿದ್ರೆ, ಇದು 1ರಿಂದ 10ನೇ ತರಗತಿವರೆಗೂ ಮಾಡಬೇಕಾಗಿದೆ. 1ರಿಂದ 10ನೇ ತರಗತಿವರೆಗೂ ಏನಿರುತ್ತೆ ಏನಿರಲ್ಲ, ಯಾವ್ದಾವ್ದನ್ನ ಮಾಡಬಹುದು ಅಂತ ನಾವು ನೋಡ್ಕೊಂಬರೋಣ. ಈಗ ನಾವು ನಮ್ಮ ಡಯಟ್ ಅಲ್ಲಿ ಒಂದು ಟ್ರೈನಿಂಗ್ ಮಾಡಿದ್ವಿ. ಅದರಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಏನು ಅಲ್ಲಿ ಒಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಸಮಯದ ಹೊಂದಾಣಿಕೆ ಯಾವಾಗ ಮಾಡ್ಕೋಬೇಕು ಅಂತ. ಸಮಯದ ಹೊಂದಾಣಿಕೆ ಯಾವಾಗ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಕೆಲವರೆಲ್ಲ ಸಜೆಸ್ಟ್ ಮಾಡಿದ್ರು, ಸರ್ 40 ನಿಮಿಷ ಪೀರಿಯಡ್ ಅನ್ನ 30 ನಿಮಿಷ ಮಾಡಿ 10 ನಿಮಿಷ ನೀವು FLN ಮಾಡಿ ಚಟುವಟಿಕೆಯನ್ನ ಆಯೋಜನೆ ಮಾಡಿ ಅಂತ ಹೇಳಿದ್ರು. ಇನ್ನು ಕೆಲವರು ಏನ್ ಹೇಳಿದ್ರು, ಸರ್ ವಾರದಲ್ಲಿ 5 ಪೀರಿಯಡ್ ಇದ್ರೆ 4 ಪೀರಿಯಡ್ ಪಾಠ ಮಾಡಿ 1 ಪೀರಿಯಡ್ ಫುಲ್ FLN ಮಾಡಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಇನ್ನು ಕೆಲವರೆಲ್ಲ ಬೇರೆ ಬೇರೆ ಎಲ್ಲ 1 ಅವರ್ ಎಕ್ಸ್ಟ್ರಾ ತಗೊಂಡು ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅವರವರ ವಿವೇಚನೆಗೆ ಬಿಟ್ಟಿದ್ದು ಅದು ಹೇಗೆ ಮಾಡ್ತಾರೆ ಅಂತ. ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಮೊದಲು ನಾವು ನೋಡ್ಕೊಂಬರೋಣ. ಫಸ್ಟ್ ಏನಂದ್ರೆ ಓದಕ್ ಬರಬೇಕು ಮತ್ತು ಬರೆಯಕ್ ಬರಬೇಕು. ಅದನ್ನ ಹೆಂಗೆ ಚೆಕ್ ಮಾಡ್ಕೊಂತ ಹೋಗೋದು ಅಂತ ಇಲ್ಲಿ ನೋಡಿ. ಈಗ ಉದಾಹರಣೆ, ನಾನು 8ನೇ ತರಗತಿ ತಗೊಳ್ತೀನಿ. ಚಿಕ್ಕ ಕಥೆಯನ್ನು ಒಳಗೊಂಡ ಸ್ಟ್ರಾಟಜಿ ಏನ್ ಮಾಡ್ಬೇಕಪ್ಪ, 1ನೇ ಕಲಿಕಾ ಫಲಕ್ಕೆ ಮಕ್ಕಳು ಇದು ಬರಬೇಕು. ಮಕ್ಕಳಿಗೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮಾತುಕತೆ ನಡೆಸುವರು. ಈ ಕಲಿಕಾ ಫಲ ಮಗುವಿನಲ್ಲಿ ಉಂಟಾಗಿರ್ಬೇಕು. ಉಂಟಾಗಿದೆಯಾ ಇಲ್ವಾ, ಏನ್ ಮಾಡ್ಬೇಕು ಅದಕ್ಕೆ? ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸಿ ಸ್ವತಂತ್ರವಾಗಿ ಅವರ ಆಡು ಭಾಷೆ, ಮನೆ ಭಾಷೆ, ಮಾತೃಭಾಷೆಯಲ್ಲಿ ಹೇಳಲು ಪ್ರೇರೇಪಿಸುವುದು. ಏನ್ ಮಾಡ್ಬೇಕಪ್ಪ ಇದಕ್ಕೆ? ಯಾವ ರೀತಿ ಚಿಕ್ಕ ಕಥೆಯನ್ನು ಒಳಗೊಂಡ ಪುಸ್ತಕವನ್ನು ಓದಲು ತಿಳಿಸ್ಬೇಕು ಅಂದ್ರೆ, ನಲಿಕಲಿ ವಾಚಕಗಳ ಮಾದರಿ ವಾಚನ. ಇದು ಪ್ರೈಮರಿಯಲ್ಲಿ ಇರುತ್ತೆ, ಹೈಸ್ಕೂಲಲ್ಲಿ ನಲಿಕಲಿ ವಾಚಕ ಇರಲ್ಲ. ಸಣ್ಣ ನಾಟಕಗಳು, ಚಂದಮಾಮನ ಕತೆ, ಉತ್ತಮ ಧ್ವನಿ ಸುರುಳಿ ಪುಸ್ತಕಗಳು ನೋಡಿ ಪ್ರೌಢಶಾಲೆಯಲ್ಲಿ ಇರುತ್ತೆ. ಪ್ರೌಢಶಾಲೆಯಲ್ಲಿ ಬುಕ್ಸ್ಗಳ ಲೈಬ್ರರಿಯಲ್ಲಿ ನಿಮಗೆ ಬೇಕಾದಂಥ ಪುಸ್ತಕಗಳಿರುತ್ತೆ. ಬೇಕಾದಂಥ ಒಂದು ಏನು ನಿಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತು ಬೇರೆ ಬೇರೆ ಸಪೋರ್ಟಿವ್ ಮೆಟೀರಿಯಲ್ ನಿಮಗೆ ಸಿಗುತ್ತೆ. ಮಿಂಚು ಪಟ್ಟಿಗಳಿರುತ್ತೆ. ENKಯಲ್ಲಿರುವ ಸಂಭಾಷಣೆ ಕಾರ್ಡ್ಗಳು ನಿಮಗೆ ಸಿಗುತ್ತೆ. ರಿಸೋರ್ಸಸ್ ಲಭ್ಯವಿರುವ ಮುದ್ರಿತ ಪಠ್ಯಗಳಂತ ನಿಮಗೆ ಸಿಕ್ಕುತ್ತೆ. ಆಗ್ಬೋದಲ್ಲ. ಪಠ್ಯದಲ್ಲಿನ ಚಿತ್ರಪಟಗಳು, ಮಿಂಚು ಪಟ್ಟಿಗಳನ್ನು ತೋರಿಸಿ ಗಮನಿಸಿ ಅವುಗಳ ಕುರಿತು ಮಾತನಾಡುವುದು. ಪಠ್ಯದಲ್ಲಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಕಿರು ಪ್ರಸಂಗ ನಾಟಕ ಮಾಡಿಸುವುದು. ತಾನು ಗಮನಿಸಿದ ನೋಡಿದ ವಸ್ತುಗಳ ಬಗ್ಗೆ, ವಿಷಯದ ಬಗ್ಗೆ ಸನ್ನಿವೇಶವನ್ನು ವಿವರಿಸುವುದು. ವೃತ್ತಿಗಳು, ವ್ಯಕ್ತಿಗಳ ನಡುವಿನ ಸಂಭಾಷಣೆಗಳನ್ನು ಕೊಟ್ಟು ಮಾತುಕತೆ ನಡೆಸುವುದು. ವೈದ್ಯ, ರೋಗಿ, ಶಿಕ್ಷಕ, ವಿದ್ಯಾರ್ಥಿ, ಮಕ್ಕಳು ನೋಡಿರುವ ಕೇಳಿರುವ ಸನ್ನಿವೇಶ ಅಥವಾ ತಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಆಚರಣಾ ವಿಧಾನವನ್ನು ಅವರಿಂದ ಹೇಳಿಸುವುದು. ಇದಕ್ಕೆ ಏನ್ ಮಾಡಬೇಕು? ಈಗ ನೀವು ಈಚ್ ಒನ್ ಕ್ಯಾಚ್ ಒನ್, ಈಚ್ ಒನ್ ಟೀಚ್ ಒನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಒಬ್ಬ ಜಾಣ ಹುಡುಗನಿಗೆ ಒಬ್ಬ ಆವರೇಜ್ ಇರ್ತಕ್ಕಂತಹ ಒಬ್ಬ ಗ್ರೂಪ್ C ಅಥವಾ D ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿನ ಟ್ಯಾಗ್ ಮಾಡಬೇಕು. ದಟ್ ಈಸ್ ಈಚ್ ಒನ್ ಕ್ಯಾಚ್ ಒನ್. ಸೊ ಈಚ್ ಒನ್ ಟೀಚ್ ಒನ್ ಏನು ಅಂದ್ರೆ, ನೀವು 10 ನಿಮಿಷ ಬಿಡು ಸಿಕ್ಕರೆ, ಒಂದು 10 ನಿಮಿಷ ನೀವು ಸಮಯ ಕೊಟ್ರೆ ಅವನಿಗೆ, ನೋಡಪ್ಪ ಇದನ್ನ ಅವನು ಓದ್ತಾನೆಲ್ಲ ಸರಿಯಾಗಿ ನೋಡ್ಕೊ ನೀನು ಅಂತ ನೀವು ಆ ಹುಡುಗನಿಗೆ ಅಸೈನ್ ಮಾಡಿ ನೀವು ಗ್ರೂಪ್ಗಳನ್ನ ಮಾಡಿ ಕೂಡಿಸ್ಬಿಟ್ರೆ, ಎಲ್ಲ ಹುಡುಗರಿಗೂ ಅಟ್ ಎ ಟೈಮ್ ಒಂದು ರೀಡಿಂಗ್ ಕಾಂಪಿಟೆನ್ಸಿನ ರಿವೀಲ್ ಮಾಡಲಿಕ್ಕೆ ಮತ್ತು ಮಾತುಕತೆ ಮಾಡಲಿಕ್ಕೆ, ಸಂಭಾಷಣೆ ಮಾಡಲಿಕ್ಕೆ ಇದು ಬಹಳ ಬ್ಯೂಟಿಫುಲ್ ಆಗಿ ಈ ಕಲಿಕಾ ಫಲವನ್ನ, ಈ ಸ್ಟ್ರಾಟಜಿಗಳನ್ನು ಬಳಸ್ಕೊಂಡು ನಾವು ಆಯೋಜನೆ ಮಾಡಬಹುದು. ಇದು 1ನೇ ಕಲಿಕಾ ಫಲ. ಓಕೆನಾ? ಇನ್ನು 2ನೇ ಕಲಿಕಾ ಫಲ ಏನಿದೆ, ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು.
ಪ್ರಶ್ನೆ ಕೇಳೋದಪ್ಪ. ಏನು ಪ್ರಶ್ನೆ? ಏನು ಬೇಕಾದ್ರೂ ಕೇಳ್ಬೋದು ನೀವು. ಸನ್ನಿವೇಶದ ಚಿತ್ರ ಪ್ರದರ್ಶನ ಮಾಡಿಬಿಟ್ಟು ಸಂಭಾಷಣೆ ಮಾಡೋದು, ಸನ್ನಿವೇಶದ ವಿವಿಧ ಪಾತ್ರಗಳನ್ನು ನೀಡಿ ಅಭಿನಯಿಸಲು ಹೇಳುವುದು, ಕಥೆಯನ್ನು ಆಲಿಸಿದ ನಂತರ ಪಾತ್ರಗಳ ಸಂಭಾಷಣೆ ಅನುಕರಿಸಲು ತಿಳಿಸುವುದು, ಪಠ್ಯಪುಸ್ತಕವನ್ನು ಚಿತ್ರ ನೋಡಿ ಓದುವುದು, ಪರಿಚಿತ ವಿಷಯಗಳ ನೀಡಿ ವಿದ್ಯಾರ್ಥಿಗಳನ್ನು ಸಂಭಾಷಣೆಯನ್ನು ತೊಡಗಿಸುವುದು, ಭಾಷಾ ವಿಷಯದಲ್ಲಿನ ಕತೆ ಮತ್ತು ಸಂಭಾಷಣೆಯನ್ನು ಆಲಿಸಿ ತಮ್ಮದೇ ಆದ ಅಭಿಪ್ರಾಯದ ಪ್ರಶ್ನೆ ಕೇಳಲು ಪ್ರೇರೇಪಿಸುವುದು. ಒಂದು ನ್ಯೂಸ್ ಪೇಪರ್ ಕೊಡಬೇಕು. ಕೊಟ್ಟು ಜಾಣ ಹುಡುಗನ ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ ಏನೋ ಒಂದು ಅವನಿಗೆ ಮೆಟೀರಿಯಲ್ ಕೊಟ್ಬಿಟ್ಟು, ನೋಡ ಇದ್ರಾಗ ಅವನಿಗೆ ತೋರಿಸ್ಬಿಟ್ಟು ಇದ್ರಾಗ ಒಂದು ಏನಾದ್ರು ಪ್ರಶ್ನೆ ಕೇಳೋ ನೋಡಿ ಅವನು ಉತ್ತರ ಹೇಳ್ತಾನ ನೋಡು ಅಂತ ಅವ್ನಿಗೆ ಕೇಳಬೇಕು. ಈಗ ನಮಗೇನಂದ್ರೆ, ಈಗ ನಾವು ಒಂದು 10 ಲೈನಿನ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ನಾವು ಪ್ರಶ್ನೆಯನ್ನ ಕೊಡ್ತೀವಿ. ಕನ್ನಡದಲ್ಲಿ ಒಂದು 5-6 ಪ್ರಶ್ನೆಗಳನ್ನು ಕೆಳಗೆ ಕೊಟ್ಬಿಟ್ಟು ಅಲ್ಲಿ ಮೇಲಿನ ಪ್ಯಾರಾಗ್ರಾಫ್ ಇರುತ್ತೆ, ಅಲ್ಲಿ ಓದ್ಕೊಂಡು ಆ ಪ್ಯಾರಾಗ್ರಾಫಲ್ಲಿ ಕೆಳಗಡೆ ಕ್ವಶನ್ ಕೊಟ್ಟಿರ್ತಾರೆ, ಆ ಕ್ವಶನ್ ನೋಡ್ಕೊಂಡು ಆ ಪ್ಯಾರಾಗ್ರಾಫ್ನ ಓದಿ ಅಲ್ಲೇ ಉತ್ತರ ಬರಿಬೇಕು. ಆ ಥರದ್ದೊಂದು ಕ್ವಶನ್ ಪೇಪರಲ್ಲಿ ಇದೆ. ಸೊ ಇಲ್ಲಿ ಏನಂದ್ರೆ, ವಿದ್ಯಾರ್ಥಿಗೆ ಅದನ್ನ ಒಂದು ಚಿತ್ರವನ್ನು ತೋರಿಸಿ ಅದ್ರ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳಬೇಕು. ಅದನ್ನು ಅವನು ಹೇಳುವ ಸಾಮರ್ಥ್ಯ ಅವನಲ್ಲಿ ಇದೆಯಾ ಅಂತ ನೋಡಬೇಕು. ಅದಕ್ಕೆ ಏನೇನು ಬಳಸ್ಕೋಬೇಕು ನಾವು? ರಿಸೋರ್ಸಸ್ ಅಂಡ್ ಸಪೋರ್ಟ್ ರಿಕ್ವೈರ್ಡ್. ಪಠ್ಯಪುಸ್ತಕ, ದಿನಪತ್ರಿಕೆ, ಭಿತ್ತಿಪತ್ರ, ಆಡಿಯೋ ವಿಡಿಯೋ ಬಳಸ್ಕೋಬೇಕು, ಡಿಜಿಟಲ್ ಬಳಸ್ಕೋಬೇಕು, ತಂತ್ರಜ್ಞಾನ, ವಾಚಕಗಳನ್ನು ಬಳಸ್ಕೊಳ್ಬೇಕು, ಕಥೆಗಳ ಧ್ವನಿ ಸುರುಳಿಗಳನ್ನು ಬಳಸ್ಕೋಬೇಕು. ಈ ಎರಡನೇ ಕಲಿಕಾ ಫಲ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು. ಹೆಂಗೆ ಅಂದ್ರೆ, ಪ್ರಶ್ನೆಯನ್ನು ಕೇಳುವ ಮೂಲಕ. ಮೊದಲನೇದಕ್ಕೂ ಇದಕ್ಕೆ ಭಾಳ ಡಿಫರೆನ್ಸ್ ಇಲ್ರಿ. ಮೊದಲನೇದು ಏನಿದೆ ನೋಡಿ, ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮಾತುಕತೆ ನಡೆಸ್ತಾರೆ. ಆದ್ರೆ ಇಲ್ಲಿ ಎರಡನೇದು ಏನ್ ಬಂತು? ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು. ಸೇಮ್ ಕಾಂಪಿಟೆನ್ಸಿ ಅದು ಬಂದಿದೆಯಾ ಇಲ್ವಾ, ಒಂದು ಸ್ವಲ್ಪ ಚೇಂಜಸ್ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೊಳ್ತೀವಿ. ಇನ್ನು ಮೂರನೇ ಕಲಿಕಾ ಫಲ ಏನಿದೆ? ಹಾಡುಗಳು, ಕವನಗಳನ್ನು ಪಠಿಸುವರು. ನೋಡಿ, ಯಾವ್ದಾರ ಒಂದು ಹಾಡು ಹೇಳಪ್ಪ, ಒಂದು ಹಾಡಿನ ಒಂದು ಸಾಲು ಕೊಟ್ಟು ಅವುಗಳನ್ನು ಪೂರ್ತಿ ಹೇಳಬೇಕು. ಮಕ್ಕಳಿಗೆ ಗೊತ್ತಿರುವ ಹಾಡು ಕವನವನ್ನು ಹೇಳಿಸೋದು. ಮನೆಯಲ್ಲಿ ಪೋಷಕರ ಸಹಾಯದಿಂದ ಹಾಡುಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಹಂಚಿಕೊಳ್ಳೋದು. ಮನೆಯಲ್ಲಿ ಕೆಲವರೆಲ್ಲ ಈ ಹಳೆಯ ಜಾನಪದ ಗೀತೆಗಳನ್ನು ಹೇಳೋರು ಯಾರಾದ್ರು ಇರ್ತಾರೆ, ಅಜ್ಜಿ ಅಥವಾ ಅಜ್ಜ ಇರ್ತಾರೆ, ಅವರು ಒಳ್ಳೆ ಹಾಡು ಹೇಳ್ತಾರೆ, ಅದನ್ನ ಬರ್ಕೊಂಬಾರಪ್ಪ, ಬರ್ಸ್ಕೊಂಬ, ಕೇಳ್ಕೊಂಡು ಬರ್ಕೊಂಬ ನೀನು. ಸೊ ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನಿಗೆ ಬಂದ್ರೆ ಕೇಳ್ಕೊಂಡು ಬರ್ಕೊಂಬ ಅಂತ ನೀವು ಚಟುವಟಿಕೆ ಕೊಟ್ರೆ, ಅದನ್ನ ತಗೊಂಬಂದು ಮಕ್ಕಳು ಶಾಲೆಯಲ್ಲಿ ಅವ್ರೇನು ಪೀರ್ ಗ್ರೂಪ್ ಮಾಡಿರ್ತೀರಲ್ಲ, ನೀವು 3 ಜನ 4 ಜನದ ಒಂದು ಗುಂಪು, ಆ ಗುಂಪಿನಲ್ಲಿ ಅದನ್ನ ಹಂಚ್ಕೊಳ್ತಾರೆ. ಸೊ ಮಕ್ಕಳಿಗೆ ಹಾಡುಗಳನ್ನು ಪಠಿಸಲು ಹಾಗೂ ಹಾಡುಗಳನ್ನು ಹಾಡಲು ಅವಕಾಶ ಕಲ್ಪಿಸಿಕೊಡ್ಬೇಕು. ಧ್ವನಿ ಮುದ್ರಣ, ಆಡಿಯೋ ಸಂಪನ್ಮೂಲ, ಹಾಡಿನ ಪುಸ್ತಕ, ಮೊಬೈಲು ಮತ್ತು ಆಡಿಯೋ ಕ್ಲಿಪ್ಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಹಾಡುಗಳನ್ನು ಮತ್ತು ಕವನಗಳನ್ನು ಹೇಳಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಕು. ಓಕೆನಾ? ಇನ್ನು ಕಲಿಕಾ ಫಲ 4 ಏನು? ಕಥೆಗಳು, ಕವಿತೆಗಳು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತನೆ ಮಾಡಬೇಕು. ಸರಳ ಸಂಭಾಷಣೆ ಕಾರ್ಡ್ ಸ್ಟ್ರಾಟಜೀಸ್ ಏನೇನು? ಕಲಿಕಾ ಫಲವನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಯಾವ್ಯಾವಪ್ಪ ಅಂತ ನಾವು ನೋಡೋದಾದ್ರೆ, ಸರಳ ಸಂಭಾಷಣೆ ಕಾರ್ಡ್ಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದಗಳನ್ನು ಕಂಡುಹಿಡಿಯಲು ಹೇಳುವುದು, ಚಿತ್ರಕಥೆಗಳ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದಗಳನ್ನು ಗುರುತಿಸುವಂತೆ ಮಾಡುವುದು, ಕವಿತೆಗಳು, ಆಡಿಯೋಗಳನ್ನು ಮಕ್ಕಳಿಗೆ ಕೇಳಿಸಿ ಆಡಿಯೋದಲ್ಲಿ ಬರ್ತಕ್ಕಂತಹ ಪರಿಚಿತ ಪದಗಳನ್ನು ಹೇಳಿಸುವುದು, ವಾಚಕಗಳು, ಮಕ್ಕಳ ವಾಣಿ, ಚಿಣ್ಣರ ಸಾಹಿತ್ಯದ ಸಾಮಗ್ರಿಗಳನ್ನು ನೀಡಿ ಪರಿಚಿತ ಪದಗಳನ್ನು ಹೇಳುವಂತೆ ತಿಳಿಸುವುದು. ಉದಾಹರಣೆ, ಒಂದು ಸಾಂಗ್ ಇದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ಒಂದು ಸಾಂಗ್. ಕಾಣಬಲ್ಲೆನೆ ಒಂದು ದಿನ ಅಂತಿದೆ. ಸೊ ಅಲ್ಲಿ ಒಂದು ಪರಿಚಿತ ಪದ, ಆಯ್ತಪ್ಪ, ಕಾಣಬಲ್ಲೆನೆ ಒಂದು ದಿನ ಅಂತಿದೆಯಲ್ಲ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತಿದೆ. ಏನಪ್ಪ ಮನ ಅಂದ್ರೆ ಏನು? ಹಂಬಲಿಸುವುದು ಅಂದ್ರೆ ಏನು? ನಿನಗೆ ಈ ಪದ ಎಲ್ಲಾರು ನಿನಗೆ ಪರಿಚಯ ಇದೆಯಾ? ಈ ಪದವನ್ನು ಉಪಯೋಗಿಸಿ ನೀನೇನಾದ್ರು ಯಾವ್ದಾದ್ರು ಆಡು ಭಾಷೆಯನ್ನು ಮಾತಾಡ್ತೀಯ ನೀನು? ಸೊ ಹೀಗೆ ಅವನನ್ನ ಪ್ರೇರೇಪಣೆ ಮಾಡೋದ್ರ ಮೂಲಕ ಅವನು ಆ ಪದದ ಮೂಲಕ ತನ್ನದೇ ಆದ ರೀತಿಯಲ್ಲಿ ಏನೋ ಒಂದು ಹಾಡು ಹೇಳ್ತಾನೆ, ಒಂದು ವಾಕ್ಯ ಹೇಳ್ತಾನೆ, ಒಂದು ವಿಷಯವನ್ನು ಜ್ಞಾಪಿಸ್ಕೊಳ್ತಾನೆ. ಸೊ ಇಂಥ ಒಂದು ಚಟುವಟಿಕೆಯನ್ನು ನಾವು ಇಲ್ಲಿ 4ನೇ ಕಲಿಕಾ ಫಲದಲ್ಲಿ ನಾವು ಮಾಡಬಹುದು. ಇದಕ್ಕೆ ಕತೆ ಪುಸ್ತಕಗಳ ಬಳಕೆ, ಕವನಗಳನ್ನು ಓದಿಸೋದು, ಆಡಿಯೋ ವಿಡಿಯೋ ಮೂಲಕ ಕತೆ ಕವಿತೆಗಳನ್ನು ಹೇಳಿಸೋದು, ಪದಗಳನ್ನು ಕಾರ್ಡ್ಗಳಲ್ಲಿ ಬರೆದು ಅಭ್ಯಾಸ ಮಾಡಿಸುವುದು. ಉದಾಹರಣೆ ಏನಪ್ಪಾ? ಈ ಉದಾಹರಣೆ ನಾನು ಇಂಗ್ಲೀಷಲ್ಲಿ ಕಾಂಪಿಟೆನ್ಸಿ ತಗೊಂತೀನಿ. ಏನಪ್ಪ ಇಂಗ್ಲೀಷಲ್ಲಿ? ನೋಡಪ್ಪ, ಇದರಲ್ಲಿ ವಾಸ್ ಅಂತ ಒಂದು ಪದ ಇದೆಯಪ್ಪ. ಈ 4 ಪುಟಗಳಲ್ಲಿ ವಾಸ್ ಅಂತಕ್ಕಂಥ ಪದ ಎಲ್ಲೆಲ್ಲಿ ಬಂದಿದೆ ಹುಡುಕಿ ಬರೀರಪ್ಪ, ಎಷ್ಟು ಸರಿ ಬಂದಿದೆ ಬರೀರಪ್ಪ. ಅಥವಾ ಈಗ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಇದೆಯಪ್ಪ, ಕನ್ನಡದಲ್ಲಿ ಇರತಕ್ಕಂಥ ಪುಸ್ತಕದಲ್ಲಿ ಮತ್ತು ಅನ್ನುವಂಥ ಪದ, ಹಾಗೂ ಅನ್ನುವಂಥ ಪದ,
ಅಥವಾ ಅಥವಾ ಅನ್ನುವಂಥ ಪದ, ಅಥವಾ ಇನ್ನೂ ಬೇರೆ ಬೇರೆ ಈ ಫ್ಯಾಮಿಲಿಯರ್ ಇರತಕ್ಕಂತಹ ಕೆಲವು ಪದಗಳನ್ನು ಅಲ್ಲಿ ಬಳಸಲಾಗಿರ್ತದೆ. ಅಂಥ ಪದಗಳು ನೀವು ಪತ್ತೆ ಹಚ್ಚಿ ಈ ಪದಗಳು ಎಲ್ಲೆಲ್ಲಿದ್ದಾವೆ ಹುಡುಕಿ ಬರೀರಪ್ಪ, ಅಥವಾ ಅಂಥ ಪದಗಳನ್ನು ಕೊಟ್ಟು ಅದಕ್ಕೊಂದು ವಾಕ್ಯ ರಚನೆ ಮಾಡ್ರಪ್ಪ. ರೈಟ್, ಕಂಡು ಬರುವ ಪರಿಚಿತ ಪದಗಳನ್ನು ಪುನರಾವರ್ತನೆ ಮಾಡ್ರಪ್ಪ ನೀವು ಅಂತ ಹೇಳಿದ್ರೆ ಮಕ್ಕಳಿಗೆ ಆ ಪದಗಳ ಬಗ್ಗೆ ಸಂಪೂರ್ಣವಾದಂಥ ಪರಿಜ್ಞಾನ ಮೂಡುತ್ತದೆ. ಇದಕ್ಕೆ ನಾವು ಬೆಂಬಲ ವ್ಯವಸ್ಥೆ ಏನೇನು, ರಿಸೋರ್ಸ್ ಅಂಡ್ ಸಪೋರ್ಟ್ ಏನೇನು ಮಾಡ್ಕೋಬಹುದು ಅಂದರೆ ಚಿತ್ರಪಟಗಳು, ಮಿಂಚುಪಟ್ಟಿಗಳು, ಕತೆ ಕವಿತೆಗಳ ಕಿಟ್ಟು, ಗ್ರಂಥಾಲಯದಲ್ಲಿ ಕತೆಗಳ ಪುಸ್ತಕ. ನಾನು ಆವಾಗಲೇ ಹೇಳಿದೆ ನಮ್ಮ ಹೈಸ್ಕೂಲ್ಗಳಲ್ಲಿ ಇದೆ. ಅಭ್ಯಾಸ ಹಾಳೆಗಳು ನೋಡಿ, ಹೈಸ್ಕೂಲಲ್ಲಿ ಅಭ್ಯಾಸ ಹಾಳೆ ಇಲ್ಲ ಅಂದರೆ ಪ್ರೈಮರಿಯಿಂದ ನೀವು ತರಬಹುದು, ಹೋಗಿ ಸಮಸ್ಯೆಯನ್ನು ಆಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಅದು ಅದು ಆಗಲ್ಲ ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ 1ರಿಂದ 10ನೇ ತರಗತಿಯವರೆಗೆ ಪ್ರತಿಯೊಂದು ಮೆಟೀರಿಯಲ್ ನಿಮಗೆ ನಮ್ಮ DSCRT ವೆಬ್ಸೈಟಲ್ಲಿ ಪ್ರತಿಯೊಂದು ಮೆಟೀರಿಯಲ್ ರೆಡಿ ಇದೆ. ನೀವು ಜಸ್ಟ್ ಸುಮ್ಮನೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಏನು ನಮ್ಮ FLNನಲ್ಲಿ ಹಾರ್ಡ್ಲಿ ಒಂದು ಪ್ರೌಢಶಾಲೆ ಒಂದು ತರಗತಿಯಲ್ಲಿ ಒಂದು 10 ಮಕ್ಕಳಿದ್ರೆ ಹೆಚ್ಚು, ಏನು ಒಂದು 10 ಕಾಪಿ ಜೆರಾಕ್ಸ್ ಮಾಡಿ ಕೊಟ್ಟು ಅವರಿಗೆ ಅಭ್ಯಾಸ ಹಾಳೆಗಳನ್ನು ಅಪ್ಪಾಜಿಯಲ್ಲೇ ಇದು ಮಾಡ್ರೋ ಇದನ್ನು ತಿದ್ರು ಅಂತ ಕೊಟ್ಟರೆ ಭಾಳ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಅಂಶ ನಾವು ಇಲ್ಲಿ ಅನುಷ್ಠಾನ ಮಾಡ್ಬೋದು. ಇವತ್ತು ನಾನು ನಮ್ಮ ಕಾಲೇಜಲ್ಲಿ ಮಾತಾಡ್ತಾ ನಮ್ಮೊಬ್ಬರು ಹಿರಿಯ ಉಪನ್ಯಾಸಕರು ಅವರು ಏನಂದರೆ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ರು. ಏನಂದರೆ ಒಂದೇ ಕಾಂಪೌಂಡಲ್ಲಿ ಹೈಸ್ಕೂಲು ಇದೆ ಮತ್ತು ಪ್ರೈಮರಿ ಇದೆ. ಆ ಪ್ರೈಮರಿಯಲ್ಲಿ ಹಿಂದಿ ಮಾಸ್ಟರ್ ಇಲ್ಲ. ಸೊ ಅಲ್ಲಿ ಹೈಸ್ಕೂಲಲ್ಲಿ ಇರ್ತಕ್ಕಂತಹ ಹಿಂದಿ ಮಾಸ್ಟ್ರು ಪ್ರತಿ ವಾರದಲ್ಲಿ 2 ದಿನ ಹೋಗ್ಬಿಟ್ಟು 6 ಮತ್ತು 7ನೇ ತರಗತಿಗೆ ಸುಮ್ಮನೆ ಒಂದು ಪೀರಿಯಡು ಆ ಮಕ್ಕಳಿಗೆ ಹೋಗ್ಬಿಟ್ಟು ಅಕ್ಷರಗಳನ್ನು ಬರೆಯೋದು ಹೇಳ್ಕೊಟ್ಟು ಬರ್ತಾ ಇದ್ದಾರೆ, ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ. ಯಾಕೆ ಅಂತ ಹೇಳಿದ್ರೆ ಅವರು ಹೈಸ್ಕೂಲಿಗೆ ಬಂದಾಗ ಅವ್ರ ಹತ್ರ ಬರ್ತಾರೆ. ಹೈಸ್ಕೂಲಿಗೆ ಬಂದಾಗ ಇವ್ರು ಒಂದೇ ಸರಿಗೆ ಬಂದು ಇವ್ರನ್ನ ಇಲ್ಲಿ ಕುತ್ಕೊಂಡು ನಾವು ಮಾಡಿಸೋದು, ಅಕ್ಷರವನ್ನು ತಿದ್ದಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಈಗಾಗಲೇ 6 ಮತ್ತು 7ನೇ ತರಗತಿಯಲ್ಲಿ ಅಭ್ಯಾಸ ಪುಸ್ತಕಗಳಿದ್ದಾವೆ. ಅವನ್ನೇ ಬಳಸ್ಕೊಂಡು ಹೋಗ್ಬಿಟ್ಟು ಒಂದು 10 ನಿಮಿಷ ಮಕ್ಕಳಿಗೆ, ಅದರಲ್ಲೇ ಆ ಪೀರಿಯಡಲ್ಲಿ ಹೋಗ್ಬಿಟ್ಟು ಒಂದು 10 ನಿಮಿಷ ಆ ಮಕ್ಕಳಿಗೆ ಇದನ್ನ ಏನೋ ವರ್ಕನ್ನು ಕೊಟ್ಟು ಬರ್ತಾರೆ. ಕೊಟ್ಟು ಬಂದು ಮತ್ತು ಅಲ್ಲಿ ಟೀಚರ್ಸ್ ಸಂಖ್ಯೆ ಕಡಿಮೆ ಇದೆ, ಪ್ರೈಮರಿಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇರೋದ್ರಿಂದ 1 to 7th ಇದೆ, ಅಲ್ಲಿ ಶಿಕ್ಷಕರು 3 ಇದ್ದಾರೆ. ಸೊ ಸ್ಟ್ರೆಂತ್ ಜಾಸ್ತಿ ಇದೆ. ಸೊ ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಕೋಆರ್ಡಿನೇಟ್ ಮಾಡೋಕ್ಕೆ ಹಿಂದಿ ಮಾಸ್ಟರ್ ಒಬ್ಬರು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಅದು ಅವರು ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಒಂದು 10 minutes ವಿಸಿಟ್ ಕೊಟ್ಟು ಅದನ್ನು ಎನ್ರಿಚ್ ಮಾಡೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದು ಕೂಡ ಒಂದು ಸ್ಟ್ರಾಟಜಿ. ನಾವೇನಂದರೆ ಇದು ಒಂದು ಒಳ್ಳೆಯ ಸ್ಟ್ರಾಟಜಿ. ಇದನ್ನು ಏನಂದರೆ ಒಳ್ಳೆಯದನ್ನು ನಾವು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು. ಸೊ ಅಲ್ಲಿ ಹಿಂದಿ ಒಂದು ಪಾಠ ಮಾಡಲಿಕ್ಕೆ ಅವಕಾಶಗಳಿದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಅವರು ಅವರೊಟ್ಟಿಗೆ ಒಂದು ಸ್ವಲ್ಪ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡ್ರೆ ಅಥವಾ ಒಬ್ರಿಗೊಬ್ರು ಕೋಆಪರೇಷನ್ ಮಾಡಿಕೊಂಡ್ರೆ ಮಕ್ಕಳು ಪ್ರೈಮರಿ ಹಂತದಲ್ಲಿನೇ ಚೆನ್ನಾಗಿ ಕಲಿತಾರೆ. ಇದು ಹಿಂದಿ ಒಂದೇ ಅಲ್ರಿ, ಇದನ್ನು ನಾವು ಪ್ರೇರಣೆಯಾಗಿ ಕನ್ನಡಕ್ಕೂ ತೊಗೋಬೋದು ಅಥವಾ ಇಂಗ್ಲೀಷಿಗೂ ತೊಗೋಬೋದು. ನಮ್ಮ ಹೈಸ್ಕೂಲ್ ಮಾಸ್ಟ್ರು ಎಲ್ಲಿ ಪ್ರೈಮರಿ ಶಾಲೆಯಿಂದ ಮಕ್ಕಳು ಬರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಸರ್ ಇವ್ರಿಗೆ ಈ ಥರ ತೊಂದರೆ ಇದೆ, ಸರ್ ಬರ್ತಾ ಇಲ್ಲ, ನೀವು ಸ್ವಲ್ಪ ಸ್ಟಡಿ ಮೆಟೀರಿಯಲ್ ಕೊಡಿ, ಅವ್ರಿಗೆ 8ನೇ ಕ್ಲಾಸ್ಗೆ ನಾನು ಸ್ವಲ್ಪ ಅಕ್ಷರ ಕಲಿಸ್ಬೇಕಾಗಿದೆ, 9-10ಕ್ಕೆ ಇಂಥ ವಿದ್ಯಾರ್ಥಿಗೆ ಇಂಥ ತೊಂದರೆ ಇದೆ, ಸ್ವಲ್ಪ ತಾವು ಸಹಕಾರ ನೀಡಿ ಅನ್ನೋಂಥ ಒಂದು ಒಳ್ಳೆ ಭಾವನೆಯಿಂದ, ಒಂದು ಒಳ್ಳೆ ಮನಸ್ಸಿಂದ. ಯಾಕಂದರೆ ಇದು ಏನಂದರೆ ಪ್ಯೂರ್ಲಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಸಂಘಟಿತ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನಾವು ಅವ್ರ ಜೊತೆಗೆ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಎಲ್ಲ ಏನಿದಾವಲ್ರಿ, ಪಠ್ಯಪುಸ್ತಕ, ದಿನಪತ್ರಿಕೆ, ಭಿತ್ತಿಪತ್ರಗಳು, ಮಿಂಚುಪಟ್ಟಿಗಳು, ಈ ಎಲ್ಲ ಮೆಟೀರಿಯಲನ್ನು ಕೂಡ ನಾವು ಪ್ರಾಥಮಿಕ ಶಾಲೆಯಿಂದ ನಾವು ಶಿಕ್ಷಕರ ಮನವೊಲಿಸ್ಕೊಂಡು ತಗೊಂಬಂದರೆ ಖಂಡಿತವಾಗ್ಲೂ ಈ ಎಲ್ಲ ಕಲಿಕಾ ಫಲಗಳನ್ನು ನಾವು 8, 9, 10, 6, 7ರಲ್ಲಿ ಎಲ್ಲ ಕಡೆನೂ ಇದನ್ನು ನಾವು ಮಾಡ್ಬೋದು. ಕೆಲವು LPS ಇರುತ್ತೆ, LPS ಅಷ್ಟೇ ಆದಮೇಲೆ ಹುಡುಗರು HPSC ಬರ್ತಾರೆ. HPSC ಬಂದಾಗನೂ ಕೂಡ ಈ ಥರದ್ದು ಪ್ರಾಬ್ಲಮ್ ಬರ್ಬೋದು. HPSನವರು ಕೂಡ LPSನವ್ರನ್ನ ಹೋಗಿ ಕೇಳಿಕೊಂಡು ಸೊ ಈ ಮಕ್ಕಳಿಗೆ FLNನ್ನು ಈ ಕಲಿಕಾ ಫಲಗಳನ್ನು ಸೃಜಿಸೋ ಒಂದು ಇದಕ್ಕೆ ಒತ್ತು ಕೊಡಬಹುದು ಅನ್ನೋದನ್ನು ನಾವು ಈ ಉದಾಹರಣೆ ಮೂಲಕ ನಾವು ಮಾಡ್ಕೋಬಹುದಾಗಿದೆ. ಓಕೆನಾ? ಹಂಗಂತೇಳಿ ಪ್ರೈಮರಿಯಲ್ಲಿ ಹಿಂದಿನ ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಒಂದು ಸ್ವಲ್ಪ ಇನ್ನೊಂಚೂರು ಸಪೋರ್ಟಿವ್ ಆಗಿ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಅಂತ ಅನ್ನೋದನ್ನು ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇದೊಂದು ಉದಾಹರಣೆ ಮಾತ್ರ. ರೈಟ್? ಇನ್ನು ಬನ್ನಿ, ಕಲಿಕಾ ಫಲ 4. 4ನೇ ಕಲಿಕಾ ಫಲ ಏನಾಯಿತು ಅಂತ ನಾವು ನೋಡಿದ್ವಿ, ಸ್ಟ್ರಾಟಜೀಸ್ ಏನಾಯಿತು ಅಂತ ನೋಡಿದ್ವಿ. 5ನೇ ಕಲಿಕಾ ಫಲ ಏನು? ಮಕ್ಕಳ ಸಾಹಿತ್ಯ, ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕಥೆಗಳನ್ನು ಓದುವುದು ಮತ್ತು ವಿವರಿಸುವುದು. ಇಲ್ಲಿ ನೋಡಿ, ಮಕ್ಕಳಿಗೆ ಮನೋರಂಜನೆಯಿಂದ ಕೂಡಿದ ಚಿತ್ರಪಟಗಳ ಪುಸ್ತಕಗಳನ್ನು ನೀಡಿ ಶಿಕ್ಷಕರು ಮೊದಲು ಚಿತ್ರಗಳನ್ನು ಗುರುತಿಸಿ ತಿಳಿಸುವುದು, ನಂತರ
ಸ್ವರಭಾರಯುಕ್ತವಾಗಿ ಒಂದೊಂದೇ ಸಾಲುಗಳನ್ನು ಓದಿಸುವುದು. ನೋಡಿ, ಇದನ್ನ ನೀವು ಒಂದು ಚಟುವಟಿಕೆನೇ ಮಾಡಿಸ್ಬೋದು. ಸ್ವರಭಾರಯುಕ್ತವಾಗಿ ಓದಿಸೋದನ್ನ ಈ ಈ ನ್ಯೂಸ್ ರೀಡರ್ ಹೆಂಗ್ ಓದ್ತಾರಪ್ಪ ಆ ಥರ ನೀವೆಲ್ಲರೂ ಓದಬೇಕು. ಗುಂಪು ಚಟುವಟಿಕೆ ಕೊಟ್ಬಿಟ್ಟು ಇಬ್ಬಿಬ್ಬರಲ್ಲಿ ಹುಡುಗರಿಗೆ ಅದಕ್ಕೆ ಟಾಸ್ಕ್ ಕೊಟ್ಟು ನೀನು ಸ್ವರಭಾರಯುಕ್ತವಾಗಿ ಈ ಪೇಜ್ ಓದ್ಬೇಕಪ್ಪ, ಈ ಪೇಜ್ ಓದಿದ್ರೆ ನಿನಗೆ 10ಕ್ಕೆ ಎಷ್ಟು ಮಾರ್ಕ್ಸು, ನೀನು ಮಾರ್ಕ್ಸ್ ಹಾಕು, ನೀನು ಓದು. ಅವ್ನು ಎಲ್ಲಿ ತಪ್ತಾನೆ ಅಲ್ಲಿ ನೋಡಿ ನೀನು ವರ್ಕೌಟ್ ಮಾಡೋ ಅಂತ ಒಂದ್ ದಿವಸ ಯೂನಿಕ್ ಕೊಡೋದು, ಒಂದ್ ದಿವಸ ಯೂನಿಕ್ ಕೊಡೋದು ಮಾಡೋದ್ರಿಂದ ಸ್ವರಭಾರಯುಕ್ತವಾಗಿ ಓದ್ತಕ್ಕಂಥದ್ದನ್ನ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾರೆ. ಓಕೆನಾ? ಇಲ್ಲಿ ಏನಂದ್ರೆ ಒಂದೊಂದೇ ಸಾಲನ್ನು ಓದಿಸೋದು, ಪ್ರತಿದಿನ ಓದಿಸುತ್ತಾ ಹೋದಂತೆ ಮಕ್ಕಳು ಕಥೆಯನ್ನ ಸ್ವತಂತ್ರವಾಗಿ ಓದುತ್ತಾ ತಾವೇ ಅರ್ಥೈಸಿಕೊಂಡು ಕಥೆಯನ್ನು ವಿವರಿಸುತ್ತಾರೆ ತಮ್ಮದೇ ಆದ ಶೈಲಿಯಲ್ಲಿ. ದೆನ್ ವಯೋಮಾನಕ್ಕೆ ತಕ್ಕಂಥ ಕಥೆಯ ಪುಸ್ತಕಗಳನ್ನು ಗುಂಪಿನಲ್ಲಿ ಸಹಪಾಠಿಗಳೊಂದಿಗೆ ವೈಯಕ್ತಿಕವಾಗಿ ಓದಿಸುವುದು. ಚಿತ್ರ ಸಹಿತ ಕಥೆ ಪುಸ್ತಕಗಳನ್ನು ನೀಡಿ ಓದಲು ತಿಳಿಸುವುದು ಮತ್ತು ವಿವರಿಸಲು ಹೇಳುವುದು. ಆಡಿಯೋ ಕಥೆಗಳನ್ನು ಕೇಳಿಸುವುದು. ಕಥೆ ಪುಸ್ತಕದಲ್ಲಿ ಅರ್ಧ ಕಥೆ ಭಾಗವನ್ನು ಹೇಳಿ ಕಥೆಯನ್ನು ಪೂರ್ಣಗೊಳಿಸಲು ಹೇಳುವುದು. ಇದಕ್ಕೆ ಏನೇನು ರಿಸೋರ್ಸಸ್ ಬೇಕಪ್ಪ? ಕಥೆ ಪುಸ್ತಕಗಳು, ಓದುವೆ ನಾನು ಕಾರ್ಡು ಪ್ರೈಮರಿಯಲ್ಲಿದೆ, ಅದನ್ನ ನೀವು ಬಳಸ್ಕೋಬೇಕು. ತುಂಬಾ ಅನುಕೂಲ ಆಗುತ್ತೆ ಈ ಕಾರ್ಡುಗಳು. ಪಠ್ಯಪುಸ್ತಕ, ವಾಚಕ ಪುಸ್ತಕಗಳು, ಪದಬಂಧ ನಿಮಗೆ ನ್ಯೂಸ್ ಪೇಪರ್ಗಳಲ್ಲಿ ಸಿಕ್ಕುತ್ತೆ. ಪದಬಂಧದ್ದು ಬುಕ್ಗಳೇ ಸಿಗ್ತದೆ, ಸಣ್ಣ ಪುಸ್ತಕಗಳು. ಆಡಿಯೋ ವಿಡಿಯೋ ಮತ್ತೆ ಕಥೆಗಳ ಪ್ರದರ್ಶನ, ಈ ರಿಸೋರ್ಸ್ ಅನ್ನ ನೀವು ಬಳಸ್ಕೋಬಹುದು. 5 ಸ್ಟ್ರಾಟಜೀಸ್ ಆಯ್ತು. ಓಕೆನಾ? ಇನ್ನ 6ನೇ ಸ್ಟ್ರಾಟಜಿ ಯಾವುದು? ಕೊಟ್ಟಿರುವ ಪದದ 6ನೇ ಕಲಿಕಾ ಫಲ ಯಾವುದು ಅಂದ್ರೆ, ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವುದು. ಏನಪ್ಪಾ? ನಲಿಕಲಿ ಕಾರ್ಡ್ಗಳನ್ನು ನೀಡಿ ಕೊಟ್ಟಿರುವ ಪದದ ಮೊದಲ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಹುಡುಕಿ ಬರೆಯಲು ತಿಳಿಸುವುದು. ನಲಿಕಲಿ ಕಾರ್ಡ್ ಅವೈಲಬಿಲಿಟಿ ಇಲ್ಲ ಅಂದ್ರೆ ಏನ್ ಮಾಡ್ಬೋದು ನೀವು? ಚಿತ್ರ ಸಹಿತ ಪದಗಳ ಪಟ್ಟಿ ಅಥವಾ ಫ್ಲಾಶ್ ಕಾರ್ಡ್ಗಳು, ಪ್ಲಾಸ್ಟಿಕ್ ಅಥವಾ ರಬ್ಬರ್ ಅಕ್ಷರಗಳು ಸಿಗುತ್ತೆ, ನಲಿಕಲಿ ಇದರಲ್ಲಿ ಸಿಗುತ್ತೆ. ಅದನ್ನ ನೀವು ಈಗ ಒಂದು ರಾ ಅನ್ನೋದು ಕೊಟ್ಟು, ಈ ರಾ ಇಂದ ಹುಟ್ಟತಕ್ಕಂಥ ಅಕ್ಷರಗಳು ಯಾವ್ಯಾವ ಇದಾವಪ್ಪ ನೀವೇ ಬೋರ್ಡ್ ಮೇಲೆ ಬರ್ಸ್ಬೋದು. ಇದಕ್ಕೆ ನಲಿಕಲಿ ಕಾರ್ಡೇ ತರಬೇಕಂತಿಲ್ರಿ. 8, 9, 10ರಲ್ಲಿ ನೀವು ಮಾ ಅನ್ನೋಂಥ ಒಂದು ಅಕ್ಷರ ಬೋರ್ಡ್ ಮೇಲೆ ಬರೆದು ಈ ಮಾದಿಂದ ಹುಟ್ಟತಕ್ಕಂಥ ಅಕ್ಷರಗಳನ್ನ ಬರೀರಪ್ಪ ನೀವು. ಅದು ಒಂದು ಕಾಂಪಿಟೇಷನ್, ಒಂದು ಸ್ಪರ್ಧೆ ಆಯ್ತಾ? ಮಾ ಇಂದ ಬರೆದ್ರ 2 ನಿಮಿಷ ಮುಗೀತು, ಆಯ್ತು. ನೆಕ್ಸ್ಟ್ ರಾ ಇಂದ ಕೊಡ್ರಿ, ರಾ ಇಂದ ಯಾವ ಅಕ್ಷರಗಳು ಹುಟ್ಟುತ್ತವೆ ಸ್ವಂತ ಬರೀರಪ್ಪ, ಸ್ವಂತ ನೀವು ಕ್ರಿಯೇಟ್ ಮಾಡಿ. ಸೊ ಇದು ಒಂದು ಆಕ್ಟಿವಿಟಿ. ಇದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಇದು ಅಕ್ಷರ ಪದ್ಧತಿಯನ್ನು ಕಲಿಸೋ ಒಂದು ವಿಧಾನ ಆಯ್ತ್ರಿ. ಇದನ್ನ ಪದ ಪದ್ಧತಿ ಏನ್ ಮಾಡ್ಬೋದು? ನೀವು ಒಂದು ಪದವನ್ನು ಕೊಡಬೇಕು. ಏನ್ ಪದ? ಯಾವ್ದಪ್ಪ? ಒಂದು ಉದಾಹರಣೆ, ರಚನೆ ಅಂತಕ್ಕಂಥ ಪದವನ್ನು ಕೊಟ್ಟು, ಈ ರಚನೆ ಅಂತಕ್ಕಂಥ ಪದಕ್ಕೆ ನೀವು ಹಿಂದೆ ಮುಂದೆ ಸೇರಿಸ್ಬಿಟ್ಟು ವಾಕ್ಯ ರಚನೆ ಮಾಡ್ರಪ್ಪ. ಅವನು ಬರೀತಾನೆ, ರಚನೆ ಅಂತ ಬರೆದಾಗ ನಾನು ಚಿತ್ರ ರಚನೆಯಲ್ಲಿ ಮಗ್ನನಾಗಿದ್ದೆನು ಅಂತ ಅವನು ವಾಕ್ಯ ಬರೀತಾನೆ. ಸೊ ಈ ರೀತಿ ಸಣ್ಣ ಸಣ್ಣ ಚಟುವಟಿಕೆಗಳನ್ನ ಮಾಡಿಸೋದ್ರಿಂದ ಅರ್ಥಗರ್ಭಿತವಾಗಿ ಹೊಸ ಪದಗಳನ್ನ, ಅಕ್ಷರಗಳಿಂದ ಪದಗಳನ್ನ ರಚಿಸ್ತಾರೆ ಮತ್ತು ಪದಗಳಿಂದ ವಾಕ್ಯವನ್ನು ಕೂಡ ರಚಿಸ್ತಾರೆ. ಓಕೆನಾ? ಅದಕ್ಕೆ ಏನ್ ಮಾಡಬೇಕು? ನಲಿಕಲಿ ಕಾರ್ಡು, ಮಿಂಚು ಪಟ್ಟಿ, ಓದುವ ಕಾರ್ಡು, ಚಿತ್ರ ಸಹಿತ ಅಭ್ಯಾಸ ಪಟ್ಟಿ, ಫ್ಲಾಶ್ ಕಾರ್ಡು ಇವೆಲ್ಲ ಇದೆ. ಓಕೆನಾ? ಇದು ಅಂತ್ಯಾಕ್ಷರದ ಪದ ರಚನೆ. ಈಗ ಇನ್ನೊಂದು ಬಹಳ ಬ್ಯೂಟಿಫುಲ್ ಆಗಿ ಇನ್ನೊಂದು ಪದ ಹೇಳಿದ್ರೆ ಅವನೀಗ ಕಾರು ಅಂತಾನೆ, ಆ ರೂ ಇಂದ ನೆಕ್ಸ್ಟ್ ಮತ್ತೊಂದು ಪದ ರಚನೆ ಮಾಡ್ಬೇಕು. ಇದು ಒಂದು ಆಟ. ಇದು ಅಂತ್ಯಾಕ್ಷರ ಪದ ರಚನೆಯ ಆಟ ಅಂತ ಆಡ್ತಾರೆ. ರೂ ಅಂತಂದ್ರೆ ಅದು ಮುಂದೆ ರುಕ್ಕಮ್ಮ ಅಂತ ಬರೀತಾನೆ. ನೆಕ್ಸ್ಟ್ ಮಾ ಅಂತ ಬರುತ್ತೆ, ಮಾ ಇಂದ ಮಹಾದೇವ ಅಂತ ಹೇಳ್ತಾನೆ. ಸೊ ಹೀಗೆ ಈ ಅಂತ್ಯಾಕ್ಷರ ಪದ ರಚನೆಯ ಆಟವನ್ನು ಕೂಡ ನೀವು ಇಲ್ಲಿ ಆಟ ಆಡಿಸ್ಬೋದು ಅನ್ನೋದನ್ನ, ಈ ಸ್ಟ್ರಾಟಜಿಗಳನ್ನು ನೀವು ಇಲ್ಲಿ ಬಳಸ್ಕೋಬಹುದು. ಇದು ಕಲಿಕಾಫಲ. ಈ 6ನೇ ಕಲಿಕಾಫಲಗಳನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ಅಥವಾ ಇದನ್ನ ಎಫಿಷಿಯೆಂಟ್ ಆಗಿ ಮಕ್ಕಳಲ್ಲಿ ಇದನ್ನ ಡೆವಲಪ್ ಮಾಡೋಕ್ಕೆ ಈ ಸ್ಟ್ರಾಟಜಿಗಳನ್ನು ನಾವು ಬಳಸ್ಕೋಬಹುದು ಮತ್ತು ರಿಸೋರ್ಸ್ ಅನ್ನು ಬಳಸ್ಕೋಬಹುದು. ಓಕೆನಾ? ಇನ್ನು 7ನೇ ಕಲಿಕಾಫಲ ಏನಿದೆ? ವಯೋಮಾನಕ್ಕೆ ಸೂಕ್ತವಾದ 6ರಿಂದ 8 ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು. ನೋಡಿ, ಇದು ಒಂದು ಸ್ವಲ್ಪ ಹೈಯರ್ ಲೆವೆಲ್ ಬಂತು. ಅಲ್ಲಿ ಓದೋಕ್ಕೆ, ಬರೆಯೋಕ್ಕೆ, ವಾಕ್ಯ ರಚನೆ ಮಾಡಕ್ಕೆ ಬಂದ ಮೇಲೆ ಮಗು ಏನ್ ಮಾಡ್ತಾನೆ? ಸ್ವರಭಾರ ಏರಿಳಿತದೊಂದಿಗೆ ಓದುವ ಅಭ್ಯಾಸ ಮಾಡಿಸುವುದು, ಭಾಷಾ ನಿಯಮಗಳನ್ನು ಅನುಸರಿಸಿ ಓದುವ ರೀತಿ ತಿಳಿಸಿಕೊಟ್ಟು ಅಭ್ಯಾಸ ಮಾಡಿಸುವುದು, ಸರಳ ಪದಗಳ ಫ್ಲಾಶ್ ಕಾರ್ಡ್ಗಳನ್ನು ತೋರಿಸುವ ಮೂಲಕ ಗಟ್ಟಿಯಾಗಿ ಓದುವ ಚಟುವಟಿಕೆಯನ್ನು ಮಾಡಿಸುವುದು, ಚಿತ್ರ ಸಹಿತ ಕಥಾಪುಸ್ತಕಗಳನ್ನು ಓದಲು ಪ್ರೇರೇಪಿಸುವುದು, ಓದುವ ಅಭಿಯಾನದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು, ಓದುವುದನ್ನು ರೆಕಾರ್ಡ್ ಮಾಡಿ ಆಲಿಸಿ ವೀಕ್ಷಿಸಿ ಓದುವುದನ್ನು ಉತ್ತಮಪಡಿಸಿಕೊಳ್ಳುವುದು. ಇದಕ್ಕೆ ರಿಸೋರ್ಸಸ್ ಏನು? ಕಾರ್ಡು, ಪದಪಟ್ಟಿ, ವಾಕ್ಯ ರಚನಾ ಪಟ್ಟಿ, ಮಿಂಚು ಪಟ್ಟಿ, ಸುಮೇರು ಪುಸ್ತಕ. ಇದರಲ್ಲಿ ಇನ್ನು ಸುಮೇರು ಇದೆ, ಸುವೇಗ ಇದೆ,
ಮತ್ತೆ ರೇನ್ಬೋ ಅಂತ 3 ಪುಸ್ತಕಗಳಿದ್ದಾವೆ. ಅವುಗಳನ್ನು ನೀವು ಬಳಸ್ಕೋಬಹುದು ಇಲ್ಲಿ. ಓದುವ ಅಭಿಯಾನದ ಗ್ರಂಥಾಲಯ ಚಟುವಟಿಕೆಗಳು, ರೈಟ್? ಇದನ್ನ ನೀವು ಮಾಡಿದ ಮೇಲೆ ಇಲ್ಲಿ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಇದೆ. ಇದು ಯಾವ ಸ್ಟೇಜಲ್ಲಿ ಇದೆ ನೋಡಿಕೊಂಡು ನೀವು ಅದನ್ನ ಅಲ್ಲಿ ನೋಟ್ ಮಾಡಿದ್ರೆ ಅಲ್ಲಿ ಯಾವ ಸ್ಟೇಜಲ್ಲಿ ಇದೆ ಅನ್ನೋದು ಕಲಿಕಾ ಫಲ 7ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆನಾ? ರೈಟ್. ಕಲಿಕಾ ಫಲ 8, ಇನ್ನೊಂದಿದೆ. 9 ಕಲಿಕಾ ಫಲಗಳಾಯಿತು. ಸೊ 8ನೇ ಕಲಿಕಾ ಫಲ ಯಾವುದು? ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಮತ್ತು ಸರಳ ವಾಕ್ಯಗಳನ್ನು ರಚಿಸುವರು. ಯಾರು? ಮಕ್ಕಳು. ಕಲಿಕಾ ಫಲವನ್ನು ಅನುಕೂಲಿಸಲು ಅನುಸರಿಸುವ ಕಾರ್ಯತಂತ್ರಗಳು ಯಾವುದು? ಸ್ಟ್ರಾಟಜೀಸ್ ಏನು ಅಂತ ನಾವು ನೋಡೋದಾದ್ರೆ, ಕಾರ್ಡುಗಳನ್ನು ಬಳಸಿಕೊಂಡು ಸರಳ ವಾಕ್ಯ ರಚನೆಯ ಮಾದರಿಗಳನ್ನು ಬಳಕೆ, ಪಾತ್ರಾಭಿನಯ ಮೂಲಕ ಭಾವಾಭಿವ್ಯಕ್ತಿ, ಚಿತ್ರಪಟಗಳನ್ನು ಬಳಸಿ ವಾಕ್ಯ ರಚನೆ. ಪಾತ್ರಾಭಿನಯದ ಮೂಲಕ ಭಾವಾಭಿವ್ಯಕ್ತಿ ಅಂದ್ರೆ ಯಾವ್ದಾದ್ರು ಒಂದು, ಈಗ ಭಕ್ತ ಪ್ರಹ್ಲಾದ ನಾಟಕ ಅಥವಾ ಬಬ್ರುವಾಹನ ನಾಟಕ, ಇನ್ನೊಂದು ಯಾವುದು ನಮ್ಮ ಪಟ್ಟದಲ್ಲಿರ್ತಕ್ಕಂಥ ಒಂದು ಇದನ್ನು ಬಳಸ್ಕೊಂಡು ಆ ವಿದ್ಯಾರ್ಥಿಗಳು ನಾಟಕವನ್ನು ಮಾಡೋಂಥದ್ದು, ಭಾವನೆಯನ್ನು ಅಭಿವ್ಯಕ್ತಿ ಪಡಿಸ್ತಕ್ಕಂಥದ್ದು. ಓಕೆನಾ? ಸೊ ಇದೆಲ್ಲ ನೀವು ಮಾಡಿದಿರಿ, ಮಾಡಿಲ್ಲ ಅಂತಲ್ಲ, ಸುಮ್ಮನೆ ಒಂದು ರಿಫ್ರೆಶ್ ಅಷ್ಟೇ ಈಗ, ರೈಟ್? ಶಿಕ್ಷಕರು ನಿರೂಪಿಸಿದ ಕಥೆಯನ್ನು ತಮ್ಮದೇ ಸರಳ ವಾಕ್ಯಗಳಲ್ಲಿ ಬರೆಯುವುದು, ಮಗುವಿಗೆ ತಿಳಿದಿರುವ ಸಣ್ಣ ಕಥೆಯನ್ನು ಬರೆಯಲು ಹೇಳುವುದು, ಚಿತ್ರವನ್ನು ನೋಡಿ ಊಹಿಸಿ ಬರೆಯಲು ತಿಳಿಸುವುದು, ವಾಕ್ಯ ಪೂರ್ಣಗೊಳಿಸುವ ಆಟವನ್ನು ಆಡಿಸುವುದು, ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಗಳ ಆಚರಣೆ ಬಗ್ಗೆ ಬರೆಯಲು ತಿಳಿಸುವುದು, ಮಗುವಿನ ಅನುಭವದ ಯಾವುದಾದರೂ ಘಟನೆ, ಸನ್ನಿವೇಶ, ಸಮಾರಂಭಗಳ, ಜಾತ್ರೆಗಳ ಬಗ್ಗೆ ಬರೆಯಲು ತಿಳಿಸುವುದು, ಒಂದು ಚಿತ್ರ ಅಥವಾ ಸನ್ನಿವೇಶವನ್ನು ನೀಡಿ ಅದರ ಬಗ್ಗೆ ಮಗು ತನ್ನ ಅಭಿಪ್ರಾಯವನ್ನು 4 ರಿಂದ 5 ವಾಕ್ಯಗಳಲ್ಲಿ ಬರೆಯಲು ತಿಳಿಸುವುದು, ರೈಟ್? ಇವನ ಕಾರ್ಯತಂತ್ರಗಳನ್ನು ಬಳಸ್ಕೋಬೇಕು. ಅಗತ್ಯವಿರತಕ್ಕಂಥ ಸಂಪನ್ಮೂಲಗಳು ಯಾವ್ದ್ಯಾವುದು ಅಂದ್ರೆ ಚಲನಚಿತ್ರ ಕ್ಲಿಪ್ಪಿಂಗ್ಗಳು, ಮಿಂಚುಪಟ್ಟಿಗಳು, ಕತೆ ಪುಸ್ತಕಗಳು, ವಾಚಕಗಳ ಬಳಕೆ. ಓಕೆನಾ? ರೈಟ್. ಇನ್ನು ಕೊನೆಯದಾಗಿ ನೋಡಿ, ಸ್ಪಷ್ಟ ಬರವಣಿಗೆಯೊಂದಿಗೆ 4 ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ಇಷ್ಟು ಬಂತು ಅಂದ್ರೆ ನಮ್ಮ FLN ಕಂಪ್ಲೀಟ್ ಆಗಿ ಸಾಧನೆ ಮಾಡಿದಾನೆ ಅಂತ ಅರ್ಥ. ಏನ್ ತುಂಬಾ ಸಿಂಪಲ್ ಇದೆ. ಆದ್ರೆ ಅದನ್ನ ಅವನು ಯಾರಿಗೆ ಬರಲ್ಲ ಅವ್ರಿಗೆ ಸ್ವಲ್ಪ ಇದನ್ನ ಅವನು ಎನ್ರಿಚ್ ಮಾಡಬೇಕಾಗಿದೆ. ಸೊ ದಟ್ ಈಸ್ ದ ಚಾಲೆಂಜ್. ಸರಳ ವಾಕ್ಯಗಳ ಉಕ್ತ ಲೇಖನ, ವಾಲ್ ಸ್ಲೇಟ್ಗಳಲ್ಲಿ ಸರಳ ವಾಕ್ಯಗಳ ಬರವಣಿಗೆಯನ್ನು ಅಭ್ಯಾಸ ಮಾಡಿಸುವುದು, ತಮ್ಮ ಮನೆ ಪರಿಚಿತ ಸನ್ನಿವೇಶಗಳ ಕುರಿತು 4 ವಾಕ್ಯಗಳನ್ನು ಬರೆಯಲು ತಿಳಿಸುವುದು, ಮಗು ತನ್ನ ಅನುಭವದ ಮಾತುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಲು ಹೇಳುವುದು, ಮಗು ಓದಿರುವ ಕಥೆಯನ್ನು ಬರೆಯಲು ಹೇಳುವುದು, ಚಿತ್ರಗಳನ್ನು ಕೊಟ್ಟು ಈ ಚಿತ್ರಕ್ಕೆ 4-5 ಸಣ್ಣ ವಾಕ್ಯಗಳನ್ನು ಬರೆಯಲು ತಿಳಿಸುವುದು, ಪದಗುಂಜಗಳನ್ನು ನೀಡಿ ಪದಗಳನ್ನು ಬಳಸಿಕೊಂಡು ವಾಕ್ಯ ರಚನೆ ಮಾಡಲು ತಿಳಿಸುವುದು. ನೋಡಿ, ನೀವು ಈ ಬುನಾದಿ ಸಾಕ್ಷರತೆ ಮಗು ಸಾಧಿಸೇನಿಲ್ಲ ಅಂತ ಎಲ್ಲ ಮಕ್ಕಳಲ್ಲಿ ನಾನು ಹೆಂಗ್ ಚೆಕ್ ಮಾಡ್ಬೇಕಪ್ಪ, ಹೆಂಗ್ ಬೈಫರ್ಕೇಶನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದು ಒಂದೇ ಒಂದು ವಿಧಾನ ನೀವು ಅನುಸರಿಸ್ಕೊಂಡ್ರೆ ಸಾಕು. ಏನು? ಸುಮ್ಮನೆ ಒಂದು ಬ್ಲೈಂಡ್ ಆಗಿ ಮಕ್ಕಳಿಗೆ ನೀವು ಯಾವ್ದಾದ್ರು ಒಂದು ಜಾತ್ರೆಗೆ ಹೋಗಿದ್ರೆ ಆ ಜಾತ್ರೆಯ ಬಗ್ಗೆ ಒಂದು 5 ಲೈನು ನೀವು ಬರೀರಪ್ಪ ಅಂತ ಒಂದು ಕ್ಲಾಸಲ್ಲಿ ಕೊಟ್ಟು ಬಿಟ್ರೆ ಆ 5 ಲೈನು ಅವನು ಏನಾರ ಸ್ವಂತ ಬರದ ಅಂದ್ರೆ ಅವನು ಎಲ್ಲಾ ಕಲಿಕಾ ಫಲಗಳನ್ನು ಸಾಧಿಸಿದಾನೆ ಅಂತ ಅರ್ಥ. ವೆರಿ ವೆರಿ ಕ್ಲಿಯರ್. ಅವನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನಿಗೆ ಆಲ್ರೆಡಿ LSRW ಬಂದಿದೆ, FLN ಎಲ್ಲ ವಿಚಾರಗಳು ಅವನಿಗೆ ಅರ್ಥ ಆಗಿದೆ ಅಂತ ಅರ್ಥ. ಯಾರು 4-5 ವಾಕ್ಯಗಳನ್ನು ಸ್ವಂತ ರಚನೆಗೆ ಮಾಡಕ್ ಸಾಧ್ಯ ಆಗೋದಿಲ್ವಾ ಅಂತ ಮಕ್ಕಳಿಗೆ ನಾವು ಜೂನ್, ಜುಲೈ, ಆಗಸ್ಟ್ ಅದನ್ನೊಂದು ಡ್ರೈವ್ ಮಾಡ್ಕೊಂಡಿದೀವಿ ನಮ್ಮ ಜಿಲ್ಲೆನಲ್ಲಿ. ಜೂನ್, ಜುಲೈ, ಆಗಸ್ಟ್ ಒಳಗಾಗಿ ಎಲ್ಲ ಮಕ್ಕಳಿಗೂ FLN ಕ್ಲಿಯರ್ ಆಗ್ಬಿಡ್ಬೇಕು ನಾವು. ಮತ್ತೆ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಯಾವುದೇ ಒಂದು ಮಗು FLN ಮಗು ಇದೆ ಅಂತ ನಮ್ಮ ಜಿಲ್ಲೆನಲ್ಲಿ ಇರಬಾರ್ದು ಅಂತ ಏನೆಲ್ಲ ಶಿಕ್ಷಕರು ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರುಗಳು ಏನು ಮಾಡ್ಬೋದು, ಈ ಥರ ಒಂದು ಸ್ಟ್ರಾಟಜಿನ ಮಾಡಿಕೊಂಡು ಆ ವಿದ್ಯಾರ್ಥಿಗಳು ಏನೊಂದು 8 ಜನ ಇರ್ತಾರೆ ಕ್ಲಾಸಲ್ಲಿ, ಅವರಿಗೆ ಉಳಿದ ವಿದ್ಯಾರ್ಥಿಗಳೊಟ್ಟಿಗೆ ಡೈಲಿ 1 ತಾಸು ಫೋಕಸ್ ಮಾಡ್ತಾ ಇದ್ರೆ 100% ನಾವೆಲ್ಲ FLN ಅನ್ನು ಅಚೀವ್ ಮಾಡ್ಬೋದು ಅಂತ ಈ ಮೂಲಕ ನಾವು ತಿಳ್ಕೊಬೋದು. ಅಗತ್ಯವಿರುವ ಸಂಪನ್ಮೂಲಗಳು ಯಾವುದು? ವಾಲ್ ಸ್ಲೇಟು, ಬ್ಲಾಕ್ ಬೋರ್ಡು, ಕಾಪಿ ರೈಟಿಂಗು, ಗ್ರಂಥಾಲಯ, ಸಣ್ಣ ಕಥೆ ಪುಸ್ತಕಗಳು, ಶಬ್ದ ಭಂಡಾರ, ಶಬ್ದಕೋಶ ಬಳಕೆಗಳು, ಶಿಕ್ಷಕರು ಮತ್ತು ಆಡಿಯೋ ಫೈಲ್ಗಳು, ಆಡಿಯೋ ಕಥೆಗಳು. ಸೊ ಇಷ್ಟು 9 ಕಲಿಕಾ ಫಲಗಳು ಬುನಾದಿ ಸಾಕ್ಷರತೆ. ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿದೆ, ಅದನ್ನು ಇನ್ನೊಂದು ಸ್ಲೈಡಲ್ಲಿ ಹೇಳ್ತೀನಿ. ಸೊ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಈ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಹೇಗೆ ನಾವು ಮಕ್ಕಳಲ್ಲಿ ಸಾಧಿಸಬೇಕು ಮತ್ತು ಅದರ ಕಲಿಕಾ ಫಲಗಳೇನು, ಯಾವ್ಯಾವ ಕಲಿಕಾ ಫಲಗಳನ್ನು ನಾವು ಸಾಧಿಸಬೇಕಾಗಿದೆ ಅಂತ ಬುನಾದಿ ಸಾಕ್ಷರತೆಯಲ್ಲಿ ಅಂತ ನಾವು ನೋಡ್ಕೊಂಡ್ಬಂದ್ವಿ. ಸೊ ಕಲಿಕಾ ಫಲಗಳು ಮತ್ತು
ಅವುಗಳನ್ನು ಅನುಕೂಲಿಸ್ತಕ್ಕಂಥ ಕಾರ್ಯತಂತ್ರಗಳು ಯಾವ್ಯಾವು ಅಂತ ಅನ್ನೋದನ್ನು ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದ್ವಿ. ಇನ್ನು ಸಂಖ್ಯಾಜ್ಞಾನದ ಬಗ್ಗೆ ಉಳಿದಿದ್ದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.